ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕರ್ನಾಟಕದ ಅತ್ಯಂತ ಪೌಷ್ಟಿಕಾಂಶವಿರುವ ಖಾದ್ಯ ಗಟ್ಟಿ ಸೊಪ್ಪನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕರ್ನಾಟಕದ ಹೈ ಪ್ರೋಟೀನ್ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಗಟ್ಟಿ ಸೊಪ್ಪು ಅಂತಂದರೆ ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ಅತ್ಯಂತ ಪೌಷ್ಟಿಕಾಂಶ ಇರೋ ಖಾದ್ಯವಾಗಿದೆ. ಇದನ್ನು ಹೆಚ್ಚಾಗಿ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಮತ್ತು ಅನ್ನದ ಜೊತೆ ಕೂಡ ಸೇವಿಸ್ಬೋದು. ಇದು ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನ ಒದಗಿಸುತ್ತೆ. ಹಾಗಾಗಿ ಇದು ಉತ್ತಮ ಆಹಾರ ಆಗಿರೋದ್ರಿಂದ ಎಲ್ಲರನ್ನು ಸೇವಿಸ್ಬೋದು. ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ತಡ ಮಾಡ್ದಲ್ಲೇ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಈಗ ಹೆಸರು ಕಾಳನ್ನು 1 ಬಟ್ಲಷ್ಟು ತೊಗೊಳ್ತಾ ಇದ್ದೀನಿ. ಇದಕ್ಕೆ 1 ಬಟ್ಲಷ್ಟು ಕಪ್ಪು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲಷ್ಟು ಅಳಸಂದೆ ಕಾಳು, ಹಾಗೆ ಒಂದು ಅರ್ಧ ಬಟ್ಲಷ್ಟು ಮಡಿಕೆ ಕಾಳು, ಹಾಗೆ ಒಂದು ಅರ್ಧ ಬಟ್ಲಷ್ಟು ಒಣ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲಷ್ಟು ಒಣ ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವು ಚೆನ್ನಾಗಿ ತೊಳ್ಕೊಂಡು 2-3 ಸತಿ ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸೋವಂಥದ್ದು. ಇದನ್ನು ನಾನು ಒಂದು 5ರಿಂದ 6 ಗಂಟೆ ನೆನೆಸ್ತೀನಿ. ಅಂದರೆ ಬೆಳಗ್ಗೆ ತಿಂಡಿ ಮಾಡೋದಾದರೆ ರಾತ್ರಿನೇ ನೆನೆಸಿಡ್ತೀನಿ. ಚೆನ್ನಾಗಿ ತೊಳೆದು ಈಗ ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತೀನಿ. ಈಗ ಕಾಳುಗಳನ್ನೆಲ್ಲ ಚೆನ್ನಾಗಿ ನೆನೆಸಿ ಮಾಡೋ ಅಂಥದ್ದು ಇದು. ಈಗ ಅದಕ್ಕೆ ನಾನು 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ರುಚಿನೂ ಹೆಚ್ಚಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈಗ 6 ಗಂಟೆಗಳ ಕಾಲ ನೆಂದ ಮೇಲೆ ಚೆನ್ನಾಗಿ ಈ ಥರ ಬಂದಿದೆ ನೋಡಿ. ಕಾಳುಗಳೆಲ್ಲ ಚೆನ್ನಾಗಿ ನೆಂದಿ ದಪ್ಪ ಆಗಿದೆ. ಈಗ ಇದಕ್ಕೆ ನಾವು ಬೇಳೆಗಳನ್ನ ಸೇರಿಸ್ಕೋಬೇಕು. ನೋಡಿ, ನೆಂದಿರೋಂಥ ಕಾಳಿಗೆ ನಾನು ಬೇಳೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ನಾನಿಲ್ಲಿ 1/4 ಬಟ್ಲಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಹಾಗೆ 1/4 ಬಟ್ಲಷ್ಟು ಕಡಲೆಬೇಳೆ, ಹಾಗೆ ಒಂದು ಅರ್ಧ ಬಟ್ಲಷ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜನ ತೊಗೊಂಡಿದ್ದೀನಿ. ಈ ಮೂರನ್ನು ಚೆನ್ನಾಗಿ ತೊಳೆದು ಈಗ ನೆಂದಿರೋಂಥ ಕಾಳುಗಳ ಜೊತೆ ಅದನ್ನು ಸೇರಿಸಿ ನಾವು ಕುಕ್ಕರ್ನಲ್ಲಿ ಬೇಯಿಸೋವಂಥದ್ದು. ಈಗ ನೆಂದಿರೋ ಕಾಳು ನಾನು ನೀರು ಸಮೇತ ಹಾಕ್ತಾ ಇದ್ದೀನಿ. ಅದು ನೀರು ಒಳ್ಳೆಯದೇ ನೀರು, ಹಾಗಾಗಿ ಅದನ್ನು ವೇಸ್ಟ್ ಮಾಡೋದು ಬೇಡ. ಅದನ್ನು ಸಮೇತ ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಈಗ ತೊಳೆದಿರೋವಂಥ ಬೇಳೆ ಮತ್ತು ಕಡಲೆ ಬೀಜನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ನಾವು ನೀರನ್ನು ನೋಡಿ ಹಾಕೋಬೇಕು. ತುಂಬ ನೀರು ಹಾಕೋಕ್ಕೆ ಹೋಗಬಾರ್ದು. ಕಾಳು ಬೇಳೆ ಎಷ್ಟು ಬೇಯೋದಕ್ಕೆ ಬೇಕೋ ಅಷ್ಟು ಮಾತ್ರ. ನಾನಿಲ್ಲಿ ಒಂದು ಅರ್ಧ ಲೋಟ ಅಷ್ಟು ಎಕ್ಸ್ಟ್ರಾ ನೀರು, ಯಾಕೆಂದರೆ ನೆನೆಸಿರೋ ನೀರು ಸಹ ಸೇರಿಸಿದ್ದೀನಿ. ಹಾಗಾಗಿ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸಿ ಈಗ 1-2 ಗೆಡ್ಡೆ ಈರುಳ್ಳಿನ ಈ ಥರ ದಪ್ಪಕ್ಕೆ ಹೆಚ್ಚಿ ಹಾಕಬೇಕು. ಬೇಯುವಾಗಲೇ ಹಾಕೋಬೇಕು, ಯಾಕೆಂದರೆ ಈರುಳ್ಳಿ ಫ್ಲೇವರು ಬೇಳೆಗಳ ಜೊತೆ ಬೆಂದರೆ ಚೆನ್ನಾಗಾಗುತ್ತೆ. ಈಗ ನಾವು ಅದನ್ನು ಕುಕ್ಕರಲ್ಲಿಟ್ಟು 1 ಅಥವಾ 2 ವಿಷಲ್ನ ಕೂಗಿಸ್ಕೋಬೇಕು. ಚೆನ್ನಾಗಿ ನಾವೀಗ ಸೊಪ್ಪಿಲ್ದಲೇ ಫಸ್ಟು ಕಾಳುಬೇಳೆನ ಬೇಯಿಸ್ಕೋಬೇಕು. ಗಟ್ಟಿ ಇರುತ್ತಲ್ವ ಕಾಳುಬೇಳೆ, ಹಾಗಾಗಿ 1 ಅಥವಾ 2 ವಿಷಲ್ನ ಕೂಗಿಸ್ಕೋಬೇಕು. ನಾನಿಲ್ಲಿ 2 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಅಷ್ಟರೊಳಗೆ ನಾವು ಸೊಪ್ಪನ್ನು ತೊಗೊಂಡು ಹೆಚ್ಕೋಬೇಕು. ನಾನಿಲ್ಲಿ ದಂಟಿನ ಸೊಪ್ಪು ಮತ್ತು ಅರವೆ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಅದಕ್ಕೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಕೂಡ ಸೇರಿಸ್ಕೋಬೋದು. ದಂಟು ಮಾತ್ರ ಕಂಪಲ್ಸರಿ. ಮೆಂತ್ಯನೂ ಹಾಕಿದ್ರೆ ಒಳ್ಳೆಯದು, ತುಂಬ ಚೆನ್ನಾಗಿ ರುಚಿಯಾಗುತ್ತೆ. ಈಗ ನಾನು ದಂಟು ಮತ್ತು ಅರವೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಬಂದಿದೆ ಅಂತ. ನೋಡೋಕ್ಕೂ ಎಷ್ಟು ಹಸಿರಾಗಿದೆ ಅಲ್ವಾ, ಚೆನ್ನಾಗಾಗಿದೆ. ಈಗ ಮಸಾಲೆ ರುಬ್ಬೋದಕ್ಕೆ ತೋರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ 1 ಕಪ್ಪು, ಒಂದು 10 ಹಸಿರು ಮೆಣಸಿನ್ಕಾಯಿ, ಒಂದಷ್ಟು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಅರಿಶಿನ ಮತ್ತು ಉಪ್ಪು, ನೆನೆಸಿರೋಂಥ ಹುಣಸೆಹಣ್ಣು. ಇದಿಷ್ಟನ್ನು ನಾವು ಮಸಾಲೆ ರುಬ್ಬಕ್ಕೆ ಉಪಯೋಗಿಸ್ಕೊಳ್ತೀವಿ. ಆಮೇಲೆ ಒಗ್ಗರಣೆಗೆ 1-2 ಗೆಡ್ಡೆ ಈರುಳ್ಳಿ ಈ ಥರ ಹೆಚ್ಕೊಂಡು, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಕೂಡ ಇಟ್ಕೋಬೇಕು. ಈಗ ಮಿಕ್ಸಿ ಜಾರಿಗೆ ನಿಮಗೆ ಖಾರಕ್ಕೆ ತಕ್ಕ ಹಸಿರು ಮೆಣಸಿನ್ಕಾಯಿ, 1 ಗೆಡ್ಡೆ ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಧನಿಯಾ, ಹಾಗೆ ಸ್ವಲ್ಪ ಅರಿಶಿನ ಮತ್ತು ತೆಂಗಿನಕಾಯಿ ತುರಿ, ಇದಿಷ್ಟನ್ನು ಹಾಕ್ಕೊಂಡು ನಾವು ಮಸಾಲೆ ರುಬ್ಕೋಬೇಕು. ಇದು ನಾನು ದಾವಣಗೆರೆ ದುರ್ಗ ಕಡೆ ಎಲ್ಲ ಮಾಡೋ ಗಟ್ಟಿ ಸೊಪ್ಪು ಥರ ತೋರಿಸ್ತಾ ಇದ್ದೀನಿ. ನಾವು ಮನೆಯಲ್ಲಿ ಈ ಥರನೇ ಮಾಡೋದು. ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ನೋಡಿ, ಈ ಥರ ರುಬ್ಕೊಂಡ್ಮೇಲೆ ಈ ಥರ ಬಂದಿದೆ. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಿರುತ್ತೆ, ಯಾಕೆಂದರೆ ನಾವು ಜೀರಿಗೆ ಧನಿ ಹಾಕಿದ್ದೀವಲ್ಲ, ಫ್ರೆಶ್ ಸ್ಮೆಲ್ ಬರ್ತಾ ಇರುತ್ತೆ. ಮಸಾಲೆದು ತುಂಬ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪುಡಿನೂ ಸೇರಿಸ್ಕೋಬೋದು ನೀವು. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಪಕ್ಕಕ್ಕಿಟ್ಟು ನಾವೀಗ ಬೆಂದಿರೋಂಥ ಕಾಳುಬೇಳೆನ ಈ ಥರ ನೋಡಿ, ನೀರು ಕರೆಕ್ಟಾಗಿ ಬೆಂದಿದೆ, ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ನೀರು ನಾವು ಕಡಿಮೆನೇ ಹಾಕಿದ್ವಿ, ಏಕೆಂದರೆ ಗಟ್ಟಿ ಸೊಪ್ಪಿಗೆ ತುಂಬ ನೀರಾಗಿರಬಾರ್ದು. ನೀರಾಗಿದ್ದರೆ ಸೊಪ್ಪಿನ ಸಾರು ಥರ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಮತ್ತೆ ಬೇಕಾದಾಗ ಹಾಕೋಬೋದು, ಏಕೆಂದರೆ ಸೊಪ್ಪು ಕೂಡ ನೀರು ಬಿಡುತ್ತೆ. ಹಾಗಾಗಿ ಈಗ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪನ್ನು ಹಾಕ್ಕೊಂಡು ನಾವು ಸ್ಟವ್ನ ಆನ್ ಮಾಡಿಕೊಂಡು ನಾನಿವಾಗ ಸೊಪ್ಪನ್ನ ಈಗ ಬೇಳೆಗಳ ಜೊತೆ ಇನ್ನೊಂದು ಸತಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಸೊಪ್ಪು ತುಂಬಾ ಬೇಯೋದು ಬೇಡ, ಹಾಗಾಗಿ ನಾನು ಕುಕ್ಕರ್ಗೆ ಹಾಕಲಿಲ್ಲ. ಈಗ ಬೆಂದಿರೋ ಕಾಳು ಮತ್ತು ಬೇಳೆಗಳ ಜೊತೆ ಹೆಚ್ಚಿರೋಂಥ ಸೊಪ್ಪನ್ನು ಸೇರಿಸ್ಕೊಂಡು ಈಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿಕೊಂಡು ನೀರು ಹಾಕೋಬೇಕು.
ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಇದು ಗಟ್ಟಿ ಸೊಪ್ಪು ಮಾಡ್ತಾ ಇರೋದ್ರಿಂದ ನೋಡಿಕೊಂಡು ನೀರು ಹಾಕೋಬೇಕು. ನಾನು ಇಲ್ಲೊಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಈಗ ಒಂದೆರಡು ಕುದಿ ಕುದಿಸ್ಕೊಳ್ತೀನಿ. ಸೊಪ್ಪು ಬೇಯೋವರೆಗೂ ಕುದಿಸ್ಕೋಬೇಕು. ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಒಂದು 5ರಿಂದ 6 ನಿಮಿಷ ಅಷ್ಟೇ ಸಾಕು ಸೊಪ್ಪನ್ನ ಬೇಯೋದಕ್ಕೆ. ನೋಡಿ ಕಾಳುಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಸೊಪ್ಪು ಮಾತ್ರ ನಾವು ಬೇಯಿಸ್ಕೊಳ್ತಾ ಇದ್ದೀವಿ. ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ. ಈಗ ಕುದಿಯೋ ಟೈಮಲ್ಲಿ ನಾವು ಇನ್ನೊಂದೆರಡು ಸತಿ ಕೈ ಆಡಿಬಿಟ್ಟು ನೀರು ಬೇಕಾದರೆ ನೀವು ಹಾಕ್ಕೋಬೋದು, ಆದರೆ ಬೇಕಾಗಲ್ಲ. ಏಕೆಂದರೆ ಆರಿದ ಮೇಲೆ ಇದು ಗಟ್ಟಿ ಸೊಪ್ಪು ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸೊಪ್ಪು ಕೂಡ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಈಗ ಚೆನ್ನಾಗಿ ಕೈ ಆಡಿಬಿಟ್ಟು ನಾವು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೋಬೇಕು. ನೋಡಿ ರುಬ್ಬಿರೋ ಅಂಥ ಕಾಯಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ ಸೇರಿಸಿ ನಾನು ರುಬ್ಬಿರೋ ಅಂಥದ್ದು ಈ ಮಸಾಲೆನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಕೈ ಆಡ್ಕೋಬೇಕು ಚೆನ್ನಾಗಿ. ಈಗ ಸೊಪ್ಪು, ಕಾಳು, ಬೇಳೆ ಮತ್ತು ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಸಿರಾಗಿದೆ, ಒಳ್ಳೆ ಚೆನ್ನಾಗಿ. ಈ ರುಚಿಯಾಗಿರೋಂಥ ಗಟ್ಟಿ ಸೊಪ್ಪಂತೂ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಜೊತೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ನು. ಈಗ ನೋಡಿ ನಾನು ಸ್ವಲ್ಪ ಮಿಕ್ಸರ್ನಲ್ಲಿ ನೀರು ಹಾಕಿ ಅದನ್ನು ಕೂಡ ಸ್ವಲ್ಪ ಸೇರಿಸಿದ್ದೀನಿ. ನೀವು ಈ ಗಟ್ಟಿ ಇನ್ನೂ ಬೇಡ, ಇನ್ನು ಸ್ವಲ್ಪ ನೀರು ಬೇಕು ಅಂದರೆ ಸೇರಿಸ್ಕೋಬೋದು, ಆದರೆ ಪರ್ಫೆಕ್ಟ್ ಹದದಲ್ಲಿದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 1/4 ಬಟ್ಲಷ್ಟು ಹುಣಸೆ ರಸ. ಇದಕ್ಕೆ ಹುಣಸೆ ರಸ ಹಾಕಿದ್ರೇ ರುಚಿ. ಇದು ಬೇಕಾದರೆ ನೀವು ಹುಣಸೆ ರಸ ಬದಲು ಟೊಮೆಟೊ ಹಾಕ್ಕೋಬೋದು, ಆದರೆ ಅದು ಬೇರೆ ರುಚಿ ಬಂದುಬಿಡುತ್ತೆ, ಮೊಸಪ್ಪು ಥರ ಆಗ್ಬಿಡುತ್ತೆ. ಇಲ್ಲಿ ಹುಣಸೆ ರಸನೇ ಹಾಕಬೇಕು. ಇದು ದುರ್ಗಾ ದಾವಣಗೆರೆ ಕಡೆಯಲ್ಲೆಲ್ಲ ಹೀಗೆ ಮಾಡೋದು. ಹುಣಸೆ ರಸ ಮತ್ತು ಬೆಲ್ಲನ ಸೇರಿಸ್ತೀವಿ ಸ್ವಲ್ಪ. ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಬ್ಯಾಲೆನ್ಸ್ ಆಗಬೇಕು ಹುಣಸೆ ರಸ ಟೇಸ್ಟು ಅಂತಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಖಾರನ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಕಾಳು ಬೇಳೆ ಸಪ್ಪೆ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಖಾರ ಮುದ್ದೆ ಇದ್ದರೆ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಕುದೀತಾ ಇದೆ ಚೆನ್ನಾಗಿ. ಇದಕ್ಕೆ ನಾವು ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಬೇಕಾದರೆ ಜೀರಿಗೆ ಹಾಕೋಬೋದು, ಆದರೆ ಜೀರಿಗೆ ನಾವು ರುಬ್ಬಕ್ಕೆ ಹಾಕಿರೋದ್ರಿಂದ ನಾನು ಇಲ್ಲಿ ಹಾಕಲಿಲ್ಲ. ಹಾಗೆ 1-2 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಕೈ ಆಡಿ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡು ಆಮೇಲೆ ಈರುಳ್ಳಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ, ನಾನಿಲ್ಲಿ 1 ದಪ್ಪಗೆಡ್ಡೆ ಈರುಳ್ಳಿನ ಹೆಚ್ಚಿ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆ. ಬೇಕಾದರೆ ನೀವು ಹಿಂಗನ್ನು ಹಾಕ್ಕೋಬೋದು, ನಾನು ಇಲ್ಲಿ ಹಿಂಗನ್ನು ಹಾಕಿಲ್ಲ. ಚೆನ್ನಾಗಿ ಒಗ್ಗರಣೆಯಲ್ಲಿ ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಂಡು ಮೇಲ್ಗಡೆ ಒಗ್ಗರಣೆ ಹಾಕಿದಾಗ ತುಂಬ ರುಚಿಯಾಗಿರುತ್ತೆ. ಗಟ್ಟಿ ಸೊಪ್ಪಂತೂ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಬಿಸಿ ಬಿಸಿ ರೊಟ್ಟಿ, ತುಪ್ಪ ಅಥವಾ ಬೆಣ್ಣೆ ಜೊತೆ ಈ ಗಟ್ಟಿ ಸೊಪ್ಪು ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಾಗಿದೆ, ಚೆನ್ನಾಗಿ ಕುದ್ದಿದೆ ಇವಾಗ ಗಟ್ಟಿ ಸೊಪ್ಪು. ಈಗ ಇದಕ್ಕೆ ನಾವು ಒಗ್ಗರಣೆಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇದರಲ್ಲಿ ಕಾಳು ಬೇಳೆ ಎಲ್ಲ ಬಂದಿರೋದ್ರಿಂದ ಇದು ಪರ್ಫೆಕ್ಟ್ ಹೈ ಪ್ರೋಟೀನ್ ಖಾದ್ಯ ಅಂತಲೇ ಹೇಳ್ಬೋದು. ಎಲ್ಲ ಪೌಷ್ಟಿಕಾಂಶನೂ ಬಂದೋಗ್ಬಿಡುತ್ತೆ. ನೀವು ಬೇಕಾದರೆ ಇನ್ನೊಂದೆರಡು ಬೇರೆ ಸೊಪ್ಪನ್ನ ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೂ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ದಂಟಿನ ಸೊಪ್ಪು ಮತ್ತು ಅರವೆ ಸೊಪ್ಪು, ಕಾಳು ಬೇಳೆಗಳನ್ನೆಲ್ಲ ಹಾಕಿ ಮಾಡಿರೋಂಥ ಗಟ್ಟಿ ಸೊಪ್ಪು ರೆಡಿಯಾಗಿದೆ. ನಮ್ಮ ಕರ್ನಾಟಕದ ಅತ್ಯಂತ ಪೌಷ್ಟಿಕಾಂಶವಾಗಿರುವಂಥ ಖಾದ್ಯ ಇದು. ಈಗಿನ ಕಾಲದಲ್ಲಿ ಇದನ್ನು ಮರ್ತೇ ಹೋಗಿದ್ದಾರೆ ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಮತ್ತು ಚಪಾತಿಗೆ ಮತ್ತು ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನಾನು ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಇದ್ಬಿಟ್ರೆ ಬೇರೆ ಇನ್ನೇನು ಬೇಕಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ರೊಟ್ಟಿ ಜೊತೆ ಇದು ಪಲ್ಯನ ತಿಂದ್ರಂತೂ ಬಾಯಿ ಅಂತೂ ಅಷ್ಟು ರುಚಿಯಾಗುತ್ತೆ. ಮಸಾಲೆನೂ ಅಷ್ಟೇ, ನಾನು ಈ ಥರ ರುಬ್ಬಿರೋದು ತುಂಬ ಫ್ರೆಶ್ ಮಸಾಲೆ ಇರುತ್ತೆ, ಚೆನ್ನಾಗಿ ಹೊಂದ್ಕೊಂಡೋಗಿರುತ್ತೆ. ನೋಡಿ ಆರಿದ್ಮೇಲೆ ಈ ಥರ ಗಟ್ಟಿ ಆಗುತ್ತೆ. ನೀವು ಒಂದು ಸತಿ ಈ ಗಟ್ಟಿ ಸೊಪ್ಪನ್ನ ಟ್ರೈ ಮಾಡಿ. ಮತ್ತು ಎಲ್ಲ ಥರದ ಕಾಳು ಬೇಳೆ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದು. ಇದು ಅತ್ಯುತ್ತಮವಾದ ಪೌಷ್ಟಿಕಾಂಶದ ಖಾದ್ಯ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.